Hello students, welcome back to my channel Happy Learning. ನಾವು ನಮ್ಮ ಪ್ರೀವಿಯಸ್ ವಿಡಿಯೋನಲ್ಲಿ ಎಕ್ಸರ್ಸೈಸ್ ನಂಬರ್ 6.1 ನ ಸಾಲ್ವ್ ಮಾಡಿದ್ವಿ. ಈ ಕ್ಲಾಸ್ ನಲ್ಲಿ ನೆಕ್ಸ್ಟ್ ಟಾಪಿಕ್ ಪ್ಯಾರಲಲ್ ಲೈನ್ಸ್ ಅಂಡ್ ಟ್ರಾನ್ಸ್ವರ್ಸಲ್. ಓಕೆ, ಸೊ ಈಗ ಫಸ್ಟ್ ಎರಡು ಪ್ಯಾರಲಲ್ ಲೈನ್ಸ್ ನ ತಗೊಳ್ಳಿ. ಓಕೆ, ಹೀಗೆ ನಾನು ಎರಡು ಲೈನ್ಸ್ ನ ತಗೊಂಡಿದ್ದೀನಿ. ಈ ಲೈನ್ ನ L ಹಾಗೆ ಈ ಲೈನ್ ನ M ಅಂತ ಕರಿತೀನಿ. ಓಕೆ, ಈಗ ಇದ್ರ ಮೇಲೆ ಇನ್ನೊಂದು ಲೈನ್ ನ ಈ ಎರಡು ಲೈನ್ ಮೇಲೆ ಪಾಸ್ ಆಗೋ ಹಾಗೆ ಇನ್ನೊಂದು ಲೈನ್ ನ ಡ್ರಾ ಮಾಡಿದ್ದೀನಿ. ಈ ಲೈನ್ ನ ನಾನು ಎಕ್ಸ್ ಅಂತ ಕರಿತೀನಿ. ಓಕೆನಾ? ಸೊ ಇದು ಎಲ್ ಮತ್ತೆ ಎಂ ಎರಡು ಪ್ಯಾರಲಲ್ ಲೈನ್ಸ್. ಆ ಲೈನ್ ಮೇಲೆ ಎಕ್ಸ್ ಅನ್ನೋ ಒಂದು ಲೈನ್ ನ ನಾನು ಎರಡೂ ಲೈನ್ ನ ಇಂಟರ್ಸೆಕ್ಟ್ ಮಾಡೋ ಹಾಗೆ ಒಂದು ಲೈನ್ ಡ್ರಾ ಮಾಡಿದ್ದೀನಿ. ಈ ಲೈನ್ ಇದೆಯಲ್ಲ, ಈ ಎಕ್ಸ್ ಅನ್ನೋ ಲೈನ್, ಇದನ್ನ ಟ್ರಾನ್ಸ್ವರ್ಸಲ್ ಅಂತ ಕರಿತೀವಿ. ಟ್ರಾನ್ಸ್ವರ್ಸಲ್. ಈ ಎರಡು ಲೈನ್ಸ್ ಹೇಗಿದೆ? ಪ್ಯಾರಲಲ್ ಆಗಿದೆ. ಈ ಎರಡು ಲೈನ್ಸ್ ನ ನಾವು ಪ್ಯಾರಲಲ್ ಲೈನ್ಸ್ ಅಂತ ಕರಿತೀವಿ. ಈ ಲೈನ್ ಎಕ್ಸ್ ನ ನಾವು ಟ್ರಾನ್ಸ್ವರ್ಸಲ್ ಅಂತ ಕರಿತೀವಿ. ಓಕೆನಾ? ಸೊ ಈಗ ನೋಡಿ, ಈ ಆಂಗಲ್ ನ ನಾನು ಆಂಗಲ್ 1 ಅಂತ ಕರಿತೀನಿ. ಓಕೆ, ಹಾಗೆ ಈ ಆಂಗಲ್ ನ ನಾನು ಆಂಗಲ್ 2 ಅಂತ ಕರಿತೀನಿ. ಓಕೆ, ಈ ಎರಡು ಆಂಗಲ್ಸ್ ನ ನಾವು ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಈ 1 ಮತ್ತೆ 2 ಇದೆಯಲ್ಲ, ಇವೆರಡು ಕರೆಸ್ಪಾಂಡಿಂಗ್ ಆಂಗಲ್ಸ್. ಲೈನ್ಸ್ ಪ್ಯಾರಲಲ್ ಆಗಿದ್ದಾಗ ಕರೆಸ್ಪಾಂಡಿಂಗ್ ಆಂಗಲ್ಸ್ ಈಕ್ವಲ್ ಆಗಿರುತ್ತೆ. ಓಕೆನಾ? ಕರೆಸ್ಪಾಂಡಿಂಗ್ ಆಂಗಲ್ಸ್ ಯಾವುದು? ಆಂಗಲ್ 1 ಅಂಡ್ ಆಂಗಲ್ 2 ಆರ್ ಕರೆಸ್ಪಾಂಡಿಂಗ್. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಈ ಆಂಗಲ್ ನ ತಗೋತೀನಿ. ಇದನ್ನ 3 ಅಂತ ಮಾರ್ಕ್ ಮಾಡ್ತೀನಿ. ಹಾಗೆ ಈ ಆಂಗಲ್ ನ 4 ಅಂತ ಮಾರ್ಕ್ ಮಾಡ್ತೀನಿ. ನೆಕ್ಸ್ಟ್ ಸೆಟ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಯಾವುದು? 3, 4. ಆಂಗಲ್ 3, ಆಂಗಲ್ 4 ಇವೆರಡು ಕರೆಸ್ಪಾಂಡಿಂಗ್ ಆಗಿದೆ. ಆಂಗಲ್ 1 ಆಂಗಲ್ 2 ಗೆ ಕರೆಸ್ಪಾಂಡಿಂಗ್ ಆಗಿದೆ. ಆಂಗಲ್ 3 ಆಂಗಲ್ 4 ಗೆ ಕರೆಸ್ಪಾಂಡಿಂಗ್ ಆಗಿದೆ. ಹಾಗೆ ಇದನ್ನ ನಾನು 5 ಅಂತ ಕರಿತೀನಿ, ಈ ಆಂಗಲ್ ನ. ಆಗ ನನಗೆ ಈ ಆಂಗಲ್ ಇದೆಯಲ್ಲ, ಇದು 6 ಅಂತ ತಗೋತೀನಿ. 5 ಮತ್ತೆ 6 ಇವೆರಡು ಕೂಡ ಕರೆಸ್ಪಾಂಡಿಂಗ್ ಆಗಿರುತ್ತೆ. ಆಂಗಲ್ 5 ಅಂಡ್ ಆಂಗಲ್ 6 ಇವೆರಡು ಕರೆಸ್ಪಾಂಡಿಂಗ್ ಆಗಿರುತ್ತೆ. ಹಾಗೆ ಇದನ್ನ 7 ಅಂತ ತಗೋತೀನಿ. ಹಾಗೆ ಈ ಆಂಗಲ್ ನ 8 ಅಂತ ತಗೋತೀನಿ. ಈ ಆಂಗಲ್ 7 ಅಂಡ್ 8 ಕರೆಸ್ಪಾಂಡಿಂಗ್ ಆಗಿರುತ್ತೆ. ಇವೆರಡನ್ನ ಕರೆಸ್ಪಾಂಡಿಂಗ್ ಆಂಗಲ್ಸ್ ಅಂತ ಕರಿತೀವಿ. ಓಕೆ, ಸೊ ಈಗ ನೋಡಿ ಯಾವ ಪೇರ್ ಕರೆಸ್ಪಾಂಡಿಂಗ್ ಆಂಗಲ್ಸ್ ಆಯಿತು ಅಂತ. 1 is corresponding to 2, 3 is corresponding to 4, 5 is corresponding to 6, 7 is corresponding to 8. ಈ ಕರೆಸ್ಪಾಂಡಿಂಗ್ ಆಂಗಲ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಓಕೆ ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಇಂಟೀರಿಯರ್ ಅಂದ್ರೆ ಏನು? ಒಳಗೆ ಅಂತ. ನೋಡಿ, ಈ ಎರಡು ಲೈನ್ಸ್ ಗಳ ಒಳಗಡೆ. ಓಕೆನಾ? ಈ ಒಳಗೆ ನೋಡಿ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಆಲ್ಟರ್ನೇಟ್ ಅಂದ್ರೆ ಇದು, ಇದಿಲ್ಲ, ಇದು ಈ ರೀತಿ. ಓಕೆನಾ? ಆಲ್ಟರ್ನೇಟ್ಸ್ ಅಂದ್ರೆ ಈ ರೀತಿ ಕ್ರಾಸ್ ಆಗಿರೋಂಥದ್ದು. ಓಕೆನಾ? 2 and 7 ಎರಡು ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಒಂದು ಪೇರು 2 and 7. ಆಂಗಲ್ 2 and ಆಂಗಲ್ 7 ಇದು ಒನ್ ಪೇರ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಇದು ಇನ್ನೊಂದು ಪೇರ್ ಯಾವುದು? 4 and 5 ಆಗುತ್ತೆ ಅಲ್ವಾ? ಎಸ್. ಈಗ ಹಾಗೇನೆ ಆಂಗಲ್ 4 and ಆಂಗಲ್ 5 ಇದು ಇನ್ನೊಂದು ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್. ಅದಾದ್ಮೇಲೆ ನೆಕ್ಸ್ಟ್ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ಸ್. ಓಕೆನಾ? ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್. ಈ 6 ಗೆ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ ಯಾವುದು? 3. ಓಕೆ, ಆಂಗಲ್ 6 ಅಂಡ್ ಆಂಗಲ್ 3. ಹಾಗೆ ಈ 8 ಗೆ ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್ ಯಾವುದು? 1. ಆಂಗಲ್ 8 ಅಂಡ್ ಆಂಗಲ್ 1 ಇದು ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್. ಇದಾದ್ಮೇಲೆ ನೆಕ್ಸ್ಟ್ ಇಂಟೀರಿಯರ್ ಆಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಇಂಟೀರಿಯರ್ ಆಂಗಲ್ ಆನ್ ದ ಸೇಮ್, ಇದು ಟ್ರಾನ್ಸ್ವರ್ಸಲ್. ಟ್ರಾನ್ಸ್ವರ್ಸಲ್ ನ ಸೇಮ್ ಸೈಡ್ ಅಂದ್ರೆ ಇಲ್ಲ ಲೆಫ್ಟ್, ಇಲ್ಲ ಅಂದ್ರೆ ರೈಟ್ ಸೈಡ್ ಅಂತ. ಸೊ ಈಗ ಲೆಫ್ಟ್ ಸೈಡ್ ಅಲ್ಲಿ ಇರುವಂತಹ ಇಂಟೀರಿಯರ್ ಆಂಗಲ್ಸ್ ಯಾವುದು? ಈ ಟ್ರಾನ್ಸ್ವರ್ಸಲ್ ನ ಲೆಫ್ಟ್ ಸೈಡ್ ಇರುವಂತಹ ಇಂಟೀರಿಯರ್ ಆಂಗಲ್ 5 ಮತ್ತೆ ಆಂಗಲ್ 2. ಆಂಗಲ್ 5 ಅಂಡ್ ಆಂಗಲ್ 2 ಜೊತೆಗೆ ನೆಕ್ಸ್ಟ್ ಆಂಗಲ್ 7 ಅಂಡ್ ಆಂಗಲ್ 4. ಆಂಗಲ್ 7 ಅಂಡ್ ಆಂಗಲ್ 4. ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಕರೆಸ್ಪಾಂಡಿಂಗ್ ಆಂಗಲ್ ಅಂದ್ರೆ
ಆಂಗಲ್ 1 ಆಂಗಲ್ 2 ಎರಡು ಕರೆಸ್ಪಾಂಡಿಂಗ್, ಆಂಗಲ್ 5 ಆಂಗಲ್ 6 ಕರೆಸ್ಪಾಂಡಿಂಗ್ ಆಗಿದೆ, ಆಂಗಲ್ 3 ಆಂಗಲ್ 4ಗೆ ಹಾಗೆ ಆಂಗಲ್ 7 ಆಂಗಲ್ 8ಗೆ ಕರೆಸ್ಪಾಂಡಿಂಗ್ ಆಗಿದೆ. ನೆಕ್ಸ್ಟ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್ ಅಂತ ಹೇಳಿದ್ರೆ, ಆಲ್ಟರ್ನೇಟ್ ಅಂದರೆ ಈ ಥರ ಕ್ರಾಸ್ ಅಲ್ಲಿ ಇರುತ್ತೆ. ಆಂಗಲ್ 2ಗೆ ಆಂಗಲ್ 7 ಏನು ಆಲ್ಟರ್ನೇಟ್ ಆಂಗಲ್ ಆಗುತ್ತೆ, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ ಆಗುತ್ತೆ. ಹಾಗೆ ಆಂಗಲ್ 4ಗೆ ಆಂಗಲ್ 5, ಓಕೆ. ಆಂಗಲ್ 6ಗೆ ಆಂಗಲ್ 3 ಆಲ್ಟರ್ನೇಟ್ ಆಂಗಲ್, ಆಂಗಲ್ 8ಗೆ ಆಂಗಲ್ 1 ಏನು ಆಲ್ಟರ್ನೇಟ್ ಎಕ್ಸ್ಟೀರಿಯರ್ ಆಂಗಲ್. ಇದಾದ್ಮೇಲೆ ಇಂಟೀರಿಯರ್ ಆಂಗಲ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್. ಈ ಟ್ರಾನ್ಸ್ವರ್ಸಲ್ನ ಸೇಮ್ ಸೈಡಲ್ಲಿ ಇಂಟೀರಿಯರ್ ಆಂಗಲ್ಸ್ನ ನೋಡ್ತಿದ್ದೀವಿ. ಆಂಗಲ್ 2 ಆ್ಯಂಡ್ ಆಂಗಲ್ 5 ಹಾಗೆ ಆಂಗಲ್ 4 ಆ್ಯಂಡ್ ಆಂಗಲ್ 7 ಆಲ್ಟರ್ನೇಟ್ ಆಂಗಲ್ಸ್ ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಆಗುತ್ತೆ. ಓಕೆ ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟು ಇಲ್ಲಿ ಎರಡು ಆಕ್ಸಿಯಮ್ಸ್ನ ಕೊಟ್ಟಿದ್ದಾರೆ. ಆಕ್ಸಿಯಮ್ಸ್ ಅಂದರೆ ಏನು ಅಂತ ಗೊತ್ತಿದೆ ಅಲ್ಲ ನಿಮಗೆ. ನಾವು ಯೂಕ್ಲಿಡ್ಸ್ ಇಂಟ್ರೊಡಕ್ಷನ್ ಟು ಯೂಕ್ಲಿಡ್ಸ್ ಜಾಮೆಟ್ರಿ ನೋಡುವಾಗ ಅಲ್ಲಿ ಆಕ್ಸಿಯಮ್ಸ್ ಮತ್ತು ಪಾಸ್ಟುಲೇಟ್ಸ್ನ ನೋಡಿದ್ವಿ. ಸೊ ಆಕ್ಸಿಯಮ್ಸ್ ಅಂದರೆ ಏನು? ದೀಸ್ ಆರ್ ಯೂನಿವರ್ಸಲ್ ಟ್ರೂತ್ ಬಟ್ ದೇರ್ ಇಸ್ ನೋ ಪ್ರೂಫ್ ಫಾರ್ ದಿಸ್ ಸ್ಟೇಟ್ಮೆಂಟ್ಸ್. ಈಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತೀವಲ್ವ, ಇದು ಯೂನಿವರ್ಸಲ್ ಟ್ರೂತ್ ಬಟ್ ಇದಕ್ಕೆ ಯಾವುದೇ ರೀತಿ ಪ್ರೂಫ್ ಇರಲ್ಲ. ಇಲ್ಲಿ ಈಗ ಅದೇ ರೀತಿ ಎರಡು ಆಕ್ಸಿಯಮ್ನ ಕೊಟ್ಟಿದ್ದಾರೆ ಈವೆಂಟಲ್ಲಿ ಕೂಡ ನೋಡಿ. ಫಸ್ಟ್ ಒನ್ ಏನಿದೆ, ಇಫ್ ಎ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಟೂ ಪ್ಯಾರಲಲ್ ಲೈನ್ಸ್ ದೆನ್ ಈಚ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ ಇಸ್ ಈಕ್ವಲ್. ಇಫ್ ಎ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಟೂ ಪ್ಯಾರಲಲ್ ಲೈನ್ಸ್, ಎರಡು ಪ್ಯಾರಲಲ್ ಲೈನ್ಸ್ನ ಒಂದು ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಮಾಡಿದ್ರೆ ದೆನ್ ಈಚ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆಂಗಲ್ ಈಸ್ ಈಕ್ವಲ್ ಅಂತ ಹೇಳಿದ್ದಾರೆ. ಸೊ ಈ ಆಂಗಲ್ಗೆ ಕರೆಸ್ಪಾಂಡಿಂಗ್ ಯಾವುದು ಇರೋದು? ಈ ಆಂಗಲ್ ಇದೆ, ಹೌದಲ್ವ? ಇದನ್ನ 1 and 2 ಅಂತ ಕರೀವಿ. ಸೊ ಈ 1 and 2 ಆಂಗಲ್ 1 ಈಕ್ವಲ್ ಟು ಆಂಗಲ್ 2 ಆಗಿರುತ್ತೆ ಅಂತ ಹೇಳ್ತಿದೆ ಈ ಆಕ್ಸಿಯಮ್, ಓಕೆನಾ? ಹಾಗೆ ಈ ಆಂಗಲ್ನ ನೀವು 3 ಅಂತ ಕರೆಯೋದಾದರೆ, ಈ ಆಂಗಲ್ನ 4 ಅಂತ ಕರೆಯೋದಾದರೆ ಆಂಗಲ್ 3 and 4 ಕೂಡ ಈಕ್ವಲ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ಸೊ ಈಚ್ ಪೇರ್, ಪ್ರತಿಯೊಂದು ಪೇರ್ ಕರೆಸ್ಪಾಂಡಿಂಗ್ ಆಂಗಲ್ 1 ಈಸ್ ಕರೆಸ್ಪಾಂಡಿಂಗ್ ಟು 2 ಹಾಗೆ 1 ಈಕ್ವಲ್ ಟು 2 ಆಗಿರುತ್ತೆ. ಯಾವಾಗ ಪ್ಯಾರಲಲ್ ಲೈನ್ಸ್ನ ಒಂದು ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಮಾಡಿದಾಗ ಕರೆಸ್ಪಾಂಡಿಂಗ್ ಆಂಗಲ್ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಇದ್ರದ್ದು ಕಾನ್ವರ್ಸ್ನ ನೋಡೋಣ. ಕಾನ್ವರ್ಸ್ ಅಂದರೆ ಈ ಸ್ಟೇಟ್ಮೆಂಟಿನ ಉಲ್ಟಾ ಅಂತ ಅರ್ಥ. ಫಸ್ಟ್ ಈ ಸ್ಟೇಟ್ಮೆಂಟ್ನ ನೋಡೋಣ, ಆಮೇಲೆ ಕಾನ್ವರ್ಸ್ ಅಂದರೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಇಫ್ ಎ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಟೂ ಲೈನ್ಸ್ such that a pair of corresponding angle is equal then two lines are parallel to each other. ಓಕೆ, ನಾನೀಗ ಪ್ಯಾರಲಲ್ ಲೈನ್ಸ್ನ ತಗೊಳ್ಳಲ್ಲ, ಬದಲಾಗಿ ಈ ರೀತಿ ಎರಡು ಲೈನ್ಸ್ ತಗೊಂಡ್ರೆ ಅದೆಲ್ಲೋ ಒಂದು ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗುತ್ತೆ ಅಲ್ವಾ? ಸೊ ಈ ರೀತಿ ಇಂಟರ್ಸೆಕ್ಟ್ ಆಗುವಂಥ ಲೈನ್ನ ತಗೊಂಡಿದ್ದೀನಿ, ಅದಕ್ಕೆ ಒಂದು ಟ್ರಾನ್ಸ್ವರ್ಸಲ್ನ ಡ್ರಾ ಮಾಡಿದ್ದೀನಿ. ಈಗ ಕರೆಸ್ಪಾಂಡಿಂಗ್ ಆ್ಯಂಗಲ್ ಈಕ್ವಲ್ ಆಗಿರುತ್ತಾ? ಅಂದರೆ ಈ ಆ್ಯಂಗಲ್ಗೆ ಈಕ್ವಲ್ ಆಗಿರುತ್ತಾ? ಈ ಆ್ಯಂಗಲ್ ಈಕ್ವಲ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಇಲ್ಲಿ ನೋಡಿ ಸ್ಟೇಟ್ಮೆಂಟ್ ನೋಡಿ, ಇಫ್ ಅ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಟೂ ಲೈನ್ಸ್ ಸಚ್ ದಟ್ ಕರೆಸ್ಪಾಂಡಿಂಗ್ ಆ್ಯಂಗಲ್ ಈಕ್ವಲ್. ಕರೆಸ್ಪಾಂಡಿಂಗ್ ಆ್ಯಂಗಲ್ ಈಕ್ವಲ್ ಆಗಬೇಕು ಅಂದರೆ ನಾವು ಪ್ಯಾರಲಲ್ ಲೈನ್ಸ್ನೇ ಡ್ರಾ ಮಾಡಬೇಕು. ಪ್ಯಾರಲಲ್ ಲೈನ್ಸ್ ಬಿಟ್ಟು ಇನ್ಯಾವ ಲೈನ್ ಮೇಲೆ ಟ್ರಾನ್ಸ್ವರ್ಸಲ್ ಪಾಸ್ ಆದಾಗಲೂ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಲ್ಲ. ಓಕೆ, ಈ ರೀತಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆದಾಗ ಕರೆಸ್ಪಾಂಡಿಂಗ್ ಆ್ಯಂಗಲ್ಸು ಟ್ರಾನ್ಸ್ವರ್ಸಲ್ ಇಂದ ಫಾರ್ಮ್ ಆಗೋ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗ್ತಿದೆ ಅಂದರೆ ಆ ಲೈನ್ಸು ಪ್ಯಾರಲಲ್ ಆಗಿರುತ್ತೆ ಅಂತ ಇನ್ನೊಂದು ಆಕ್ಸಿಯಮ್ ಹೇಳ್ತಿದೆ. ಸೊ ಈಗ ಫಸ್ಟ್ ಏನಂತ ಹೇಳಿದ್ವಿ, ಇಫ್ ಎ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಟೂ ಪ್ಯಾರಲಲ್ ಲೈನ್ಸ್ ದೆನ್ ಈಚ್ ಪೇರ್ ಆಫ್ ಕರೆಸ್ಪಾಂಡಿಂಗ್ ಆ್ಯಂಗಲ್ ಈಕ್ವಲ್ ಅಂತ ಹೇಳಿದ್ವಿ. ಈ ಪ್ಯಾರಲಲ್ ಲೈನ್ಸ್ನ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಮಾಡಿದ್ರೆ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಅಂತ ಹೇಳಿದ್ವಿ. ಇಲ್ಲಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಆಗಿದ್ರೆ ಟ್ರಾನ್ಸ್ವರ್ಸಲ್ಲು ಪ್ಯಾರಲಲ್ ಲೈನ್ಸ್ನ ಇಂಟರ್ಸೆಕ್ಟ್ ಮಾಡ್ತಿದೆ ಅಂತ ಅರ್ಥ ಅಂತ ಹೇಳ್ತೀವಿ. ಈ ರೀತಿಯ ಸ್ಟೇಟ್ಮೆಂಟ್ಸ್ನ ನಾವು ಕಾನ್ವರ್ಸ್ ಅಂತ ಕರಿತೀವಿ. ಓಕೆ ಸ್ಟೂಡೆಂಟ್ಸ್, ಈ ಯೂನಿಟಿನ ಸೆಕೆಂಡ್ ಥಿಯರಮ್ ಇದು. ಫಸ್ಟ್ ಥಿಯರಮ್ ಏನು ಪ್ರೂವ್ ಮಾಡಿದ್ವಿ? ಇಫ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್ ದೆನ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್ ಅನ್ನೋದು ನಮ್ಮ ಫಸ್ಟ್ ಥಿಯರಮ್. ಈಗ ಸೆಕೆಂಡ್ ಥಿಯರಮ್, ಇಫ್ ಎ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಟೂ ಪ್ಯಾರಲಲ್ ಲೈನ್ಸ್ ದೆನ್ each pair of alternate interior angles is equal. Okay, if a transversal intersect two parallel lines, ಹೀಗೆ ಎರಡು ಪ್ಯಾರಲಲ್ ಲೈನ್ಸ್ನ ಒಂದು ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಮಾಡಿದ್ರೆ ದೆನ್ ಈಚ್ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಅಂದರೆ ಇದು ಮತ್ತು ಇದು, ಹೌದಲ್ವಾ? ಸೊ ಈ 1 ಮತ್ತು 2 ಏನಿದೆಯಲ್ಲ, ಇವುಗಳು ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್. ಇದು ಈಕ್ವಲ್ ಅಂತ ಪ್ರೂವ್ ಮಾಡಬೇಕು ನಾವು. ಯಾವಾಗ ಪ್ಯಾರಲಲ್ ಲೈನ್ಸ್ನ ಒಂದು ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಮಾಡುತ್ತೋ ದೆನ್ ಈಚ್ ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಈಕ್ವಲ್.
ಈ 1 ಮತ್ತು 2 ಈಕ್ವಲ್, ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 2 ಅಂತ ಪ್ರೂವ್ ಮಾಡಬೇಕು. ಹಾಗೆ ಆ್ಯಂಗಲ್ 3 ಈಕ್ವಲ್ ಟು ಆ್ಯಂಗಲ್ 4 ಅಂತ ಪ್ರೂವ್ ಮಾಡ್ಬೋದು. ನಾವೀಗ ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 2 ಅಂತ ಪ್ರೂವ್ ಮಾಡೋಣ. ಓಕೆನಾ? ಟು ಪ್ರೂವ್ ದ್ಯಾಟ್ ಏನು ಪ್ರೂವ್ ಮಾಡಬೇಕು? ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 2 ಅಂತ ಪ್ರೂವ್ ಮಾಡಬೇಕು. ಓಕೆ, ಅದಕ್ಕೆ ಈಗ ನಾವು ನೋಡಿ, ನಾವು ಈ ಮುಂಚೆ ಓದಿರೋ ಅಂಥ ಥಿಯರಮ್, ಫಸ್ಟ್ ಥಿಯರಮ್ನ ಯೂಸ್ ಮಾಡ್ಕೊಳ್ಳೋಣ ಇಲ್ಲಿ. ಇಫ್ ಟೂ ಲೈನ್ಸ್ ಇಂಟರ್ಸೆಕ್ಟ್ ಈಚ್ ಅದರ್, ನೀವು ಈ ಫಾರ್ ದಿಸ್ ಇನ್ಸ್ಟೆನ್ಸ್ ಯು ಜಸ್ಟ್ ಫಾರ್ವರ್ಡ್ ದಿಸ್ ಲೈನ್, ಈ ಲೈನ್ನ ಮರ್ತೀರಿ. ಓಕೆನಾ? ಬರೀ ಇಷ್ಟೇ ಇದೆ ಅಂತ ಅಂದ್ಕೊಳ್ಳಿ. ಈಗ 2 ಲೈನ್ ಇಂಟರ್ಸೆಕ್ಟ್ ಆಗ್ತಿದೆ. ಸೊ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಹೇಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಹೌದಲ್ವಾ? ಈ ಆ್ಯಂಗಲ್ 1 ಆ್ಯಂಗಲ್ 3ಗೆ ಈಕ್ವಲ್ ಆಗಿರುತ್ತೆ. ಇದನ್ನು 3 ಅಂತ ಕರೀರಿ. ಓಕೆನಾ? ಸೊ ಈಗ ನಮ್ಗೆ ಏನು ಗಿವನ್, ಅಥವಾ ವಿ ನೋ ದ್ಯಾಟ್ ಪ್ರೂಫಲ್ಲಿ we know that angle 1 equal to angle 3. ಯಾಕೆ? ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್. ಓಕೆನಾ? ಹಾಗೆ ನಾವು ಈಗ ಆಕ್ಸಿಯಮ್ ಕೂಡ ಓದಿದ್ವಿ. ಈಗ ಒಂದು ಆಕ್ಸಿಯಮ್, ಫಸ್ಟ್ ಆಕ್ಸಿಯಮ್ ಏನು ಓದಿದ್ವಿ? ಇಫ್ a transversal intersect two parallel lines then corresponding angles are equal ಅಂತ ಓದಿದ್ವಿ. ಸೊ ಈಗ 3 ಮತ್ತು 2 ಎರಡು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್. ಹಾಗಾಗಿ ಆ್ಯಂಗಲ್ 3 ಈಕ್ವಲ್ ಟು ಆ್ಯಂಗಲ್ 2 ಅಥವಾ ಆ್ಯಂಗಲ್ 2 ಈಕ್ವಲ್ ಟು ಆ್ಯಂಗಲ್ 3. ಓಕೆ, ಈಗ ಈ ಎರಡನ್ನೂ ನಾನು ಯೂಸ್ ಮಾಡ್ಕೊತಿದ್ದೀನಿ. ಇದನ್ನು ಈಕ್ವೇಷನ್ 1 ಅಂತ, ಇದನ್ನು ಈಕ್ವೇಷನ್ 2 ಅಂತ ತಗೊಂಡು ಇವೆರಡನ್ನು ನಾನು ಯೂಸ್ ಮಾಡಿ ನೋಡಿ, ಈ 1 ಕೂಡ 3 ಈಕ್ವಲ್ ಆಗಿದೆ, 2 ಕೂಡ 3 ಈಕ್ವಲ್ ಆಗಿದೆ. ಸೊ ಹಾಗಾಗಿ ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 2 ಅಂತ ಹೇಳ್ಬೋದಾ ಅಕಾರ್ಡಿಂಗ್ ಟು ಯೂಕ್ಲಿಡ್ಸ್ ಆಕ್ಸಿಯಮ್ಸ್? ಎಸ್. ಈಗ 1 ಈಕ್ವಲ್ ಟು ಆ್ಯಂಗಲ್ 3, ಆ್ಯಂಗಲ್ 2 ಈಕ್ವಲ್ ಟು ಆ್ಯಂಗಲ್ 3 ಆಗಿರೋದ್ರಿಂದ ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 2 ಅಂತ ಪ್ರೂವ್ ಮಾಡುತ್ತೀವಿ ಈ ರೀತಿ. ಸೊ ಈಗ ಇದು ಈ ಥಿಯರಮ್ ಸ್ಟೇಟ್ಮೆಂಟ್ ಏನು ಹೇಳ್ತಿದೆ? ಇಫ್ ಅ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಟೂ ಪ್ಯಾರಲಲ್ ಲೈನ್ಸ್ ದೆನ್ ಈಚ್ ಪೇರ್ ಆಫ್ alternate interior angles are equal. Okay, next theorem students, ಈಗ third theorem. If a transversal intersect two lines such that a pair of alternate interior angle is equal, then the two lines are equal. If a transversal intersect two lines such that the pair of alternate interior angle is equal, ಅಂದರೆ ಇದು ಈ ಥಿಯರಮ್ 2 ಏನಿತ್ತಲ್ಲ ಅದರ ಕಾನ್ವರ್ಸ್. ಓಕೆನಾ? ಒಂದು ಟ್ರಾನ್ಸ್ವರ್ಸಲ್ಲು 2 ಲೈನ್ಸ್ನ ಇಂಟರ್ಸೆಕ್ಟ್ ಮಾಡ್ತಿದ್ರೆ, ಯಾವ ರೀತಿ ಇಂಟರ್ಸೆಕ್ಟ್ ಮಾಡ್ತಿದ್ರೆ? ಪೇರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಈಕ್ವಲ್ ಆಗೋ ಹಾಗೆ ಇಂಟರ್ಸೆಕ್ಟ್ ಮಾಡ್ತಿದ್ರೆ, ಹೀಗೆ ಆ್ಯಂಗಲ್ 1 ಈಕ್ವಲ್ ಟು ಆ್ಯಂಗಲ್ 2 ಆಗೋ ಹಾಗೆ ಇಂಟರ್ಸೆಕ್ಟ್ ಮಾಡ್ತಿದ್ರೆ ದೆನ್ ದೀಸ್ 2 ಲೈನ್ಸ್ ಆರ್ ಪ್ಯಾರಲಲ್ ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಈ ಟ್ರಾನ್ಸ್ವರ್ಸಲ್ಲು 2 ಲೈನ್ಸ್ನ ಇಂಟರ್ಸೆಕ್ಟ್ ಮಾಡ್ತಿದ್ರೆ, ಹೇಗೆ ಇಂಟರ್ಸೆಕ್ಟ್ ಮಾಡ್ತಿದ್ರೆ? ಪೈರ್ ಆಫ್ ಆಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ಸ್ ಈಕ್ವಲ್ ಆಗೋ ಹಾಗೆ ಇಂಟರ್ಸೆಕ್ಟ್ ಮಾಡ್ತಿದ್ರೆ ಆಗ ಈ ಲೈನ್ಸು ಪ್ಯಾರಲಲ್ ಆಗಿರುತ್ತೆ ಅಂತ ಅರ್ಥ. ಓಕೆ, ಇದಕ್ಕೆ ಪ್ರೂಫ್ ಏನು ಬೇಡ. ನಿಮಗೆ ಯಾವುದೇ ಥಿಯರಮ್ಗೆ ಈಗ ಏನು ಥಿಯರಮ್ 2, 3, 4, 5ಗಳಿಗೆ ಪ್ರೂಫ್ ಏನೋ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಟೇಟ್ಮೆಂಟ್ಸ್ನ ತಲೆಯಲ್ಲಿ ಇಟ್ಕೊಂಡಿರಬೇಕು. ಸ್ಟೂಡೆಂಟ್ಸ್, ಈಗ ನೆಕ್ಸ್ಟ್ ಥಿಯರಮ್. ಇಫ್ ಅ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಟೂ ಪ್ಯಾರಲಲ್ ಲೈನ್ಸ್ then each pair of interior angle on the same side of the transversal is supplementary. Okay, if a transversal intersect two parallel lines, ಅಂದ್ರೆ ಹೀಗೆ 2 parallel lines ಇದೆ, ಈ parallel lines ನ ಒಂದು transversal intersect ಮಾಡ್ತಿದೆ, then each pair of interior angle on the same side of the transversal. ನೋಡಿ, interior angle, okay na, interior angle on the same side of the transversal. ಈ ಟ್ರಾನ್ಸ್ವರ್ಸಲ್ನ ಸೇಮ್ ಸೈಡ್ ಅಂದರೆ ನಾನು ಇದು ಲೆಫ್ಟ್ ಸೈಡಲ್ಲಿ ಇರೋಂಥ ಆ್ಯಂಗಲ್ಸ್ನ ತಗೋತಿದ್ದೀನಿ. ಲೆಫ್ಟ್ ಸೈಡಲ್ಲಿ ಇಂಟೀರಿಯರ್ ಆ್ಯಂಗಲ್ಸ್ ಯಾವುದಿದೆ? 1 and 2. ಓಕೆ, ಆನ್ ದ ಸೇಮ್ ಸೈಡ್ ಆಫ್ ದ ಟ್ರಾನ್ಸ್ವರ್ಸಲ್ ಈಸ್ ಸಪ್ಲಿಮೆಂಟ್ರಿ. ಸಪ್ಲಿಮೆಂಟ್ರಿ ಅಂದರೆ ಏನು? ಈಗ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಈಕ್ವಲ್ ಟು 180 ಡಿಗ್ರಿ. 180 ಡಿಗ್ರಿ ಈಕ್ವಲ್ ಆಗಿದೆ, ಅದನ್ನು ನಾವು ಸಪ್ಲಿಮೆಂಟ್ರಿ ಅಂತ ಕರಿತೀವಿ. ಹೌದಲ್ವಾ? ಸೊ ಇದನ್ನು ನಾವೀಗ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಈಕ್ವಲ್ ಟು 180 ಡಿಗ್ರಿ ಅಂತ, ಇದಕ್ಕೇನು ಪ್ರೂಫ್ ಅವಶ್ಯಕತೆ ಇಲ್ಲ. ಇದನ್ನು ಪ್ರೂವ್ ಮಾಡಬೇಕು ಅಂತ ಹೇಳಿದರೆ ಈ ಆ್ಯಂಗಲ್ನ ಇನ್ನೂ 2 ಆ್ಯಂಗಲ್ನ ತೊಗೊಬೇಕಾಗುತ್ತೆ. ನಾನು ಇದನ್ನ ಆ್ಯಂಗಲ್ 3, ಆ್ಯಂಗಲ್ 4 ಅಂತ ತೊಗೊಂಡಿದ್ದೀನಿ. ಓಕೆನಾ? ಸೊ ಈಗ ಇದು ಒಂದು ಲೈನ್, ಆ ಲೈನ್ ಮೇಲೆ ಇದೊಂದು ರೇ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈ ಆ್ಯಂಗಲ್ ಹೇಗಿರುತ್ತೆ? ಸಪ್ಲಿಮೆಂಟ್ರಿ ಆಗಿರುತ್ತೆ. ಹೌದಲ್ವಾ? ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 3 ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ. ನನಗೆ ಇದು ಗೊತ್ತು.
ಹಾಗೆಯೇ ಆ್ಯಂಗಲ್ 2 ಮತ್ತು ಆ್ಯಂಗಲ್ 4 ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ, ಹೌದಲ್ವಾ? ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 4 ಈಕ್ವಲ್ ಟು 180 ಡಿಗ್ರಿ ಆಗಿರುತ್ತೆ, ಹೌದಾ? ಅದನ್ನು ಆ್ಯಡ್ ಮಾಡಿ. ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 3 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 4 ಈಕ್ವಲ್ ಟು 360 ಡಿಗ್ರಿ ಅಂತ ಆಗುತ್ತೆ. ಓಕೆ, ಇದು ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 3 ಈಕ್ವಲ್ ಟು ಆ್ಯಂಗಲ್ 2, ಹೌದಲ್ವಾ? ಆ್ಯಂಗಲ್ 3 ಆ್ಯಂಗಲ್ 2ಗೆ ಈಕ್ವಲ್ ಆಗಿರುತ್ತೆ. ಯಾಕೆ? ಕರೆಸ್ಪಾಂಡಿಂಗ್ ಆ್ಯಂಗಲ್ ಈ ಪ್ಯಾರಲಲ್ ಲೈನ್ನ ಟ್ರಾನ್ಸ್ವರ್ಸಲ್ ಇಂಟರ್ಸೆಕ್ಟ್ ಮಾಡ್ತಿದೆ, ಹಾಗಾಗಿ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಅಂತ ಗೊತ್ತಿದೆ. ಸೊ ಆ್ಯಂಗಲ್ 3 ಜಾಗದಲ್ಲಿ ನಾನು ಆ್ಯಂಗಲ್ 2ನ ಹಾಕೋತೀನಿ, ಪ್ಲಸ್ ಆ್ಯಂಗಲ್ 4 ಈಕ್ವಲ್ ಟು ಆ್ಯಂಗಲ್ 1, ಓಕೆನಾ? ಅಗೇನ್ ಕರೆಸ್ಪಾಂಡಿಂಗ್ ಆ್ಯಂಗಲ್ ಈಕ್ವಲ್ ಟು 360 ಡಿಗ್ರಿ. ಸೊ 2 ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 1 ಅಂದರೆ 2 ಟೈಮ್ಸ್ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಪ್ಲಸ್ ಆ್ಯಂಗಲ್ 2 ಅಂದರೆ 2 ಟೈಮ್ಸ್ ಆ್ಯಂಗಲ್ 2 ಈಕ್ವಲ್ ಟು 360 ಡಿಗ್ರಿ. ಎರಡರಿಂದ 2 ಕಾಮನ್ ತೆಗಿಬೋದು. ಸೊ ಏನಾಗುತ್ತೆ? 2 ಇಂಟು ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಈಕ್ವಲ್ ಟು 360 ಡಿಗ್ರಿ. ಸೊ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಈಕ್ವಲ್ ಟು 360 ಡಿವೈಡೆಡ್ ಬೈ 2 ಅಂದರೆ ಆ್ಯಂಗಲ್ 1 ಪ್ಲಸ್ ಆ್ಯಂಗಲ್ 2 ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಆ್ಯಂಗಲ್ 180 ಡಿಗ್ರಿ ಆಗಿದೆ ಅಂದರೆ ಸಪ್ಲಿಮೆಂಟ್ರಿ ಅಂತ, ಓಕೆನಾ? ಇದು ನಮ್ಮ ಪ್ರೂಫ್. ಸ್ಟೂಡೆಂಟ್ಸ್, ಇದಾಗಿತ್ತು ಇವತ್ತಿನ ಕ್ಲಾಸ್. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಯಾವುದಾದ್ರೂ ಥಿಯರಮ್ಗೆ ಪ್ರೂಫ್ ಬೇಕು ಅಂದರೆ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಪ್ರೂಫ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.